ರಾಕಿ ಬಾಯ್ಗೆ ನಂಬರ್ಗಳ ಲೆಕ್ಕನೇ ಇಲ್ಲ ಅಂತ ಹೇಳ್ಬೋದು. ನಾನೇನು ಹೇಳ್ತಿದ್ದೀನಿ ಅನ್ನೋದು ನಿಮಗೆ ಟೈಟಲ್ ಹಾಗೂ ತಮ್ಮಲ್ಲಿ ನೋಡಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರ ಟಾಕ್ಸಿಕ್ ಸಿನಿಮಾದ ಹವಾ ಇಲ್ಲಲ್ಲ ಹೊರ ದೇಶದಲ್ಲೂ ಕೂಡ ಜಾಸ್ತಿ ಸದ್ದು ಮಾಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ ರೀಸೆಂಟ್ಲಿ ಓವರ್ಸೀಸ್ ರಿಲೀಸ್ ಡಿಸ್ಟ್ರಿಬ್ಯೂಷನ್ಸ್ನ PHF ಅನ್ನೋ ಒಂದು ಪ್ರೊಡಕ್ಷನ್ ಹೌಸು ಖರೀದಿ ಮಾಡ್ಕೊಂಡಿದೆ. ಅದು ಈಗ ಸದ್ಯಕ್ಕೆ ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ 105 crores ಅದು ಡಿಸ್ಟ್ರಿಬ್ಯೂಷನ್ಸ್ ತೊಗೊಂಡಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ರೀಸೆಂಟ್ಲಿ ಆಂಧ್ರದಲ್ಲಿ ತೆಲುಗು ಲ್ಯಾಂಗ್ವೇಜ್ನೇನು ರಿಲೀಸ್ ಮಾಡಬೇಕು, ತೆಲಂಗಾಣ ಆಮೇಲೆ ಆಂಧ್ರದಲ್ಲಿ ಅದರ ಡಿಸ್ಟ್ರಿಬ್ಯೂಷನ್ಸ್ ರೈಟ್ಸು 120 crores ಅಪ್ರಾಕ್ಸಿಮೇಟ್ ಬಂದಿದೆ ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ. ಆಮೇಲೆ ಹಿಂದಿ, ಮಲಯಾಳಂ, ತಮಿಳು ಈ 3 ಲ್ಯಾಂಗ್ವೇಜ್ಗಳದ್ದು ಈಗ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀವಿ. ಕನ್ನಡದಲ್ಲಿ ನನಗನ್ಸಿರೋ ಮಟ್ಟಿಗೆ KVN ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅದು ಡಿಸ್ಟ್ರಿಬ್ಯೂಷನ್ಸ್ ಏನಾದರೂ ಬೇರೆಯವ್ರಿಗೆ ಕೊಡ್ತಾರೋ ಅಥವಾ ಅವರೇ ಮಾಡೋ ಚಾನ್ಸಸ್ ಬಹಳ ಇದೆ. ಯಾಕಂದರೆ ಅವ್ರದ್ದು ಹೋಲ್ಡಿಂಗ್ಸ್ ಚೆನ್ನಾಗಿದೆ KVNs ಅವ್ರದ್ದು ಕೂಡ. ಹಾಗಾಗಿ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಕರ್ನಾಟಕದಲ್ಲಿ. ಇನ್ನು ಹಿಂದಿ, ತಮಿಳು, ಮಲಯಾಳಮು ಈ 3 ಲ್ಯಾಂಗ್ವೇಜ್ಗಳದ್ದು ಅಫಿಷಿಯಲ್ ಅನೌನ್ಸ್ಮೆಂಟು ಈಗ ಸದ್ಯದಲ್ಲೇ ಬರುತ್ತೆ. ಕಾದು ನೋಡಬೇಕಾಗಿದೆ. ಆಮೇಲೆ OTT ರೈಟ್ಸು ಆಲ್ರೆಡಿ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಗಾಸಿಪ್ ಹರಿದಾಡ್ತಿದೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ನಿನ್ನೆಯಿಂದ ಒಂದು ಸ್ವಲ್ಪ ಗಲಾಟೆಗಳು ಟಾಕ್ಸಿಕ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಆಗಿದೆ. ಏನಕ್ಕಂದರೆ ಕ್ರೈಸ್ತ ಬಾಂಧವರೆಲ್ಲ ಬೇಜಾರಾಗಿದ್ದಾರೆ. ಅದ್ರ ಮುಂದೆ ಏನು ಆ್ಯಕ್ಷನ್ಸ್ ಎಲ್ಲ ಜಾಸ್ತಿ ತೋರಿಸಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಹರಿದಾಡ್ತಾ ಇದೆ. ಒಂದು ಪೋಸ್ಟರು ಆಮೇಲೆ ಒಂದು ಸಣ್ಣ ಟೀಸರ್ನ ನೋಡಿ ನೀವು ಸಿನಿಮಾ ಜಡ್ಜ್ ಮಾಡೋರಾದರೆ ನಿಮ್ಗೆ ಏನು ಹೇಳಬೇಕು ಗೊತ್ತಿಲ್ಲ ನನಗೆ. ಪೂರ್ತಿ ಸಿನಿಮಾ ನೋಡಿ ನಿಮ್ಗೇನಾದರೂ ಅದರಲ್ಲಿ ತಪ್ಪು ಕಾಣಿಸ್ತು ಅಂದರೆ ಪ್ರೊಟೆಸ್ಟ್ ಮಾಡೋಣ. ಯಾವುದೇ ಕಾರಣಕ್ಕೂ ಒಂದು ಪೋಸ್ಟರು ಆಮೇಲೆ ಒಂದು ಏನು ಟೀಸರು, ಗ್ಲಿಂಪ್ಸು ಅಂತ ಏನಾದ್ರು ಬಿಡ್ತಾರೋ ಅದನ್ನು ನೋಡಿ ಯಾವುದೇ ಕಾರಣಕ್ಕೂ ಸಿನಿಮಾನ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಕಿ ಬಾಯ್ ಅವ್ರಿಗೆ ಇದು ಮೊದಲನೇ ಸಲ ಅಲ್ಲ, ಬಹಳ ಸಲದಿಂದನೂ ಇದು ನಡ್ಕೊಂಡೇ ಬಂದಿದೆ. ಕೆಲವೊಂದು ವರ್ಷಗಳ ಹಿಂದೆ ಗಲಾಟೆಗಳೆಲ್ಲ ಆದವು. ಅದ್ರ ಬಗ್ಗೆ ಈಗ ಜಾಸ್ತಿ ಮಾತಾಡೋದು ಬೇಡ ನಾನು. ರೀಸೆಂಟ್ಲಿ KGF ಬಂತಲ್ಲ, ಅದ್ರ ಬಗ್ಗೆನೂ ಕೂಡ ನನ್ನ ಕತೆ ಇದು ಅಂತ ಹೇಳ್ಬಿಟ್ಟು ಯಾರೋ ಗೊತ್ತಿಲ್ದವರು ಕೇಸ್ನೆಲ್ಲ ಮಾಡಿಬಿಟ್ಟು ಫಿಲಮ್ ರಿಲೀಸ್ ಮಾಡಬಾರ್ದು ಅನ್ನೋ ಲೆಕ್ಕಕ್ಕೆಲ್ಲ ತೊಗೊಂಡೋಗಿದ್ರು. ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ರಿಲೀಸ್ ಮಾಡಿ ಅದು ಈ ಸಲ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಬಂದು ನಿಲ್ಲಿಸಿದ್ದಾರೆ. ಅದಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರ ಕಷ್ಟ ಏನು ಅನ್ನೋದು ಎಲ್ಲರಿಗೂ ನೋಡಿರೋರಿಗೆಲ್ಲ ಗೊತ್ತಿದೆ. ರಾಕಿ ಬಾಯ್ ಅವರು ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಲೆವೆಲಿಗೆ ತೊಗೊಂಡೋಗೋಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಅದನ್ನು ನೆಗೆಟಿವ್ ಆಗಿ ಪ್ರಮೋಟ್ ಮಾಡೋಕ್ಕೆ ಇನ್ನೊಂದಿಷ್ಟು ಜನ ಗುಂಪಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಈ ಥರ ಮಾಡ್ತಿರೋ ಗೊತ್ತಿಲ್ಲ. ಕನ್ನಡ ಸಿನಿಮಾ ಬೆಳಿಬೇಕು ಅಂದರೆ ಅದನ್ನ ಸಹಿಸೋಕೆ ಆಗಲಿಲ್ದವರೇ ತುಳಿಯೋಕೆ ನೋಡ್ತಾ ಇದ್ದಾರೆ. ಏನಕ್ಕೆ ಹೀಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ಲಿ ಯಾಕೆ ಈ ಥರ ಆಗ್ತಿದೆನೋ ನಿಮಗಂತೂ ಗೊತ್ತಾಗ್ತಾ ಇಲ್ಲ. ಕಾದು ನೋಡಬೇಕಾಗಿದೆ ನೆಕ್ಸ್ಟ್ ಅಪ್ಡೇಟ್ ಏನು ಬರುತ್ತೆ ಟಾಕ್ಸಿಕ್ದು. ಏನಾದರೂ ಸಾಂಗ್ಸ್ ಅಪ್ಡೇಟ್ ಏನಾದರೂ ಕೊಡ್ಬೋದಾ ಸದ್ಯದಲ್ಲೇ ಗೊತ್ತಿಲ್ಲ. ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.